ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಅಜ್ಜಕ್ಕನಹಳ್ಳಿ. ಸ್ನೇಹಿತರೆ, ಇವತ್ತು ಪಂಜಾಬ್ ವರ್ಸಸ್ ಗುಜರಾತ್ ಮ್ಯಾಚ್ ಇದೆ. ಯಾವುದು ಗೆಲ್ಲುತ್ತೆ ಯಾವುದು ಸೋಲುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ಇದರ ಪ್ರೀ ಮ್ಯಾಚ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಗಿರೀಶ್, ಈಗ ಇವತ್ತ ಪಂಜಾಬ್ ವರ್ಸಸ್ ಗುಜರಾತ್ ಐತಪ್ಪ, ಯಾವುದು ಗೆಲ್ಲಬೇಕು ಇವತ್ತ? ಪಂಜಾಬ್ ವರ್ಸಸ್ ಗುಜರಾತ್ ಇದೆ, ಯಾವ ಟೀಮ್ ಗೆಲ್ಲಬೇಕು? ಪಂಜಾಬ್ ಗೆಲ್ಲಬೇಕಾ? ಓಕೆ, ನನ್ನ ಮಗ ಪಂಜಾಬ್ ಗೆಲ್ಲುತ್ತೆ ಅಂತ ಹೇಳ್ತಾವನೆ. ಲಾಸ್ಟ್ ಟೈಮ್ ಒಂದು ಪ್ರೆಡಿಕ್ಷನ್ ಮಾಡಿದ್ದ ನನ್ನ ಮಗ, ಅದೇ ಗೆದ್ದಿತ್ತು. ಯಾವುದಪ್ಪ ಅಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್, ಇಂಡಿಯಾನೇ ಗೆದ್ದಿತ್ತು. ಇವತ್ತು ಪಂಜಾಬ್ ಅಂತ ಹೇಳ್ತಿದ್ದಾನೆ. ನೋಡೋಣ, ನನ್ನ ಅನಿಸಿಕೆ ಕೂಡ ಪಂಜಾಬೇ ಗೆಲ್ಲುತ್ತೆ ಅಂತ ಅನ್ನಿಸ್ತಾ ಇದೆ. ಪಂಜಾಬ್ ಕಡೆ ಯಾವ ರೀತಿ ಇದೆ ಬಲ ನೋಡ್ತಾ ಹೋಗೋದಾದರೆ ನೋಡಿ, ಪಂಜಾಬ್ ಕಡೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ನು, ಗುಜರಾತ್ ಕಡೆ ಶುಭನ್ ಗಿಲ್ ಕ್ಯಾಪ್ಟನ್ನು. ಈ ಇಬ್ಬರ ಒಂದು ಪ್ರತಿಷ್ಠೆಯನ್ನು ನೋಡೋದಾದರೆ ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ಗೆ ಅನುಭವ ತುಂಬ ಜಾಸ್ತಿ ಇದೆ, ಶುಭನ್ ಗಿಲ್ಗೆ ಅಷ್ಟೊಂದು ಅನುಭವ ಇಲ್ಲ. ಆದರೂ ಕೂಡ ಶ್ರೇಯಸ್ ಅಯ್ಯರ್ ಒಳ್ಳೆ ಅನುಭವಿ ಕ್ಯಾಪ್ಟನ್ ಆ್ಯಂಡ್ ಅನುಭವಿ ಆಟಗಾರ ಅಂತ ಹೇಳ್ಬೋದು. ಮತ್ತು PBKS ಪಂಜಾಬ್ ಕಡೆ ಬ್ಯಾಟಿಂಗ್ ಬೌಲಿಂಗ್ ಬಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಶ್ರೇಯಸ್ ಅಯ್ಯರ್ ಇದ್ದಾರೆ ಬ್ಯಾಟ್ಸ್ಮ್ಯಾನ್, ಪ್ರಭ್ಸಿಮ್ರಾನ್ ಸಿಂಗ್ ಬ್ಯಾಟ್ಸ್ಮ್ಯಾನ್ ಚೆನ್ನಾಗಿದ್ದಾರೆ, ಹಂಗೆ ಆಡಬಾರ್ದು. ಪ್ರಭ್ಸಿಮ್ರಾನ್ ಸಿಂಗ್ ಮತ್ತು ಪ್ರಿಯಾನ್ ಶಾರ್ಯಾ ಅಂತ ಬ್ಯಾಟ್ಸ್ಮ್ಯಾನ್ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಹೋದ ವರ್ಷ ಎಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ, ಸೆಂಚುರಿ ಎಲ್ಲ ಹೊಡೆದಿದ್ದಾರೆ. ಕಡಿಮೆ ಬಾಲಲ್ಲಿ ಜಾಸ್ತಿ ರನ್ನನ್ನು ಹೊಡಿತಾರೆ. ಸ್ವಲ್ಪ ಸೈಡಿಗೆ ಕೂತ್ಕೊಂಡಿದ್ದಾರೆ. ಕಡಿಮೆ ಬಾಲಲ್ಲಿ ಜಾಸ್ತಿ ರನ್ನನ್ನು ಹೊಡಿತಾರೆ. ಈ ರೀತಿಯಾಗೆಲ್ಲ ಇದೆ. ಮತ್ತು ಮಾರ್ಕಸ್ ಸ್ಟಾಯ್ನಿಸ್, ಇವರು ಆಸ್ಟ್ರೇಲಿಯಾದ ಆಲ್ರೌಂಡರ್. ಬೌಲಿಂಗ್ ಇದೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ, ಸಿಕ್ಸ್ಗಳೇ ಜಾಸ್ತಿ ಹೊಡಿತಾರೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ತಂಡವನ್ನು ಗೆಲ್ಲಿಸುವಂಥ ಸಾಮರ್ಥ್ಯ ಈ ವ್ಯಕ್ತಿ ಕೈಲಿದೆ, ಮಾರ್ಕಸ್ ಸ್ಟಾಯ್ನಿಸ್ ಅವ್ರ ಕಡೆಯಿಂದ. ಸುಮ್ಮನೆ ಹಂಗೆ ಆಡಬಾರ್ದು. ಶಶಾಂಕ್ ಸಿಂಗ್ ಇದ್ದಾರೆ, ಇವರು ಬೌಲರ್ ಅಂತ ಹೇಳಲಿಕ್ಕಾಗಲ್ಲ, ಬ್ಯಾಟ್ಸ್ಮನ್ ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ಕಡಿಮೆ ಬಾಲಲ್ಲಿ ಜಾಸ್ತಿ ರನ್, ಒಳ್ಳೆ ಚೆನ್ನಾಗಿ ಸ್ಟ್ರೈಕ್ ರೇಟನ್ನು ಏರಿಸ್ತಕ್ಕಂತಹ ಒಂದು ಎಬಿಲಿಟಿ ಇವರಲ್ಲಿದೆ ಶಶಾಂಕ್ ಸಿಂಗ್ ಅವ್ರ ಕಡೆಯಿಂದ. ಮತ್ತು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಚಾಹಲ್ ಇದ್ದಾರೆ, ಯಜುವೇಂದ್ರ ಚಹಲ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಚೆನ್ನಾಗಿ ಆಡ್ತಾರೆ. ಮತ್ತು ಹರ್ಷದೀಪ್ ಸಿಂಗ್ ಇದ್ದಾರೆ, ಅವರು ಕೂಡ ಒಳ್ಳೆ ಫಾಸ್ಟ್ ಬೌಲರ್ ಇದ್ದಾರೆ. ಮಾರ್ಕೋ ಜಾನ್ಸನ್, ಈ ವ್ಯಕ್ತಿ ಆಲ್ರೌಂಡರ್, ಬ್ಯಾಟಿಂಗ್ ಬೌಲಿಂಗ್ ಎಲ್ಲದರಲ್ಲೂ ಸೂಪರ್. ಈ ಸೌತ್ ಆಫ್ರಿಕಾದ ಈ ಆಲ್ರೌಂಡರ್ ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ಲಾಕಿ ಫರ್ಗೂಸನ್, ಈ ವ್ಯಕ್ತಿ ಜಸ್ಟ್ ಓನ್ಲಿ ಫಾರ್ ಬೌಲರ್, ನಾಟ್ ಎ ಬ್ಯಾಟ್ಸ್ಮ್ಯಾನ್. ಮತ್ತು ಈ ವ್ಯಕ್ತಿಯ ಬೌಲಿಂಗ್ ಆವ್ರೇಜ್ ಅಂತ ಹೇಳ್ಬೋದು. ಅಂತಹ ಒಳ್ಳೆ ಎಬಿಲಿಟಿಯನ್ನು ಯಾವತ್ತೂ ತೋರಿಸಿಲ್ಲ. ನಮ್ಮ RCB ಕಡೆಯಲ್ಲೂ ಇದ್ದರು, ಆದರೆ ಅಂತಹ ಗೆಲುವೇನು ತಂದು ಕೊಟ್ಟಿಲ್ಲ. ಮತ್ತು ಗುಜರಾತ್ ಕಡೆ ನೋಡೋದಾದರೆ ಸ್ನೇಹಿತರೆ, ಶುಭನ್ ಗಿಲ್ ಕ್ಯಾಪ್ಟನ್ನು, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಸುಮ್ಮನೆರ ವಿಕೆಟ್ ಕೀಪರ್ ಜಾಸ್ ಬಟ್ಲರ್ ಇದ್ದಾರೆ, ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗು. ಆದರೆ ಇತ್ತೀಚಿನ ಫಾರ್ಮೇನು ಅವ್ರದ್ದು ಹೇಳ್ಕೊಳಂಗಿಲ್ಲ. ಇವರು ರಾಜಸ್ಥಾನದಲ್ಲಿದ್ದರು, ಅವಾಗ ಒಳ್ಳೆ ಫಾರ್ಮಲ್ಲಿದ್ದರು ಕಣ್ರಿ. ಅದು ಯಾಕೋ ಗೊತ್ತಿಲ್ಲ, ಗುಜರಾತಿಗೆ ಬಂದ ಮೇಲೆ ಅಂಥ ಫಾರ್ಮ್ ಇಲ್ಲ ಜಾಸ್ ಬಟ್ಲರ್ ಅವ್ರದ್ದು. ಮತ್ತು ಸಾಯಿ ಸುದರ್ಶನ್, ಈ ವ್ಯಕ್ತಿ ತುಂಬ ಚೆನ್ನಾಗಿ ಆಡ್ತಾರೆ. ಇವ್ರು ಹೆಂಗೆ ಅಂದರೆ ತುಂಬ ನಾಜೂಕಾಗಿ ಆಡ್ತಾರೆ ಕಣ್ರಿ. ತೀರಾ ಹೈಟ್ ಹೊಡೆಯಲ್ಲ, ಅಂದರೆ ಒಂದು ಹಂತಕ್ಕೆ ಹೋಗೋವರೆಗೂ, ಒಂದು ಹಂತಕ್ಕೆ ಸ್ಕೋರ್ ಹೋಗೋವರೆಗೂ ಗಿಲ್ ಮತ್ತು ಸಾಯಿ ಸುದರ್ಶನ್ ಇಬ್ಬರು ಸೇರಿಕೊಂಡು ನೆಲದಲ್ಲೇ ಹೊಡಿತಾರೆ, ಫೋರ್ಗಳನ್ನೇ ಹೊಡಿತಾರೆ, ಔಟ್ ಆಗಲ್ಲ ಬೇಗ, ಚೆನ್ನಾಗಿ ಆಡ್ತಾರೆ. ಮತ್ತು ಗ್ಲೆನ್ ಫಿಲಿಪ್ಸ್ ಅವರು, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಫಿಲಿಪ್ಸ್ ಎಂಥ ಆಟಗಾರ ಅಂತ. ಬ್ಯಾಟಿಂಗ್ ಅಷ್ಟೇ ಅಲ್ಲ, ಫೀಲ್ಡಿಂಗಲ್ಲಿ ಆ ವ್ಯಕ್ತಿ ಮಾಡ್ತಕ್ಕಂಥ ಕರಾಮತ್ತು ಹ್ಯಾಟ್ಸ್ ಆಫ್, ಏನಂತ ಹೇಳ್ಬೋದು ಅಂದರೆ ಒಂಥರ ಹೆಲಿಕಾಪ್ಟರ್ ಇದ್ದಂಗೆ, ಸ್ಪೈಡರ್ ಮ್ಯಾನ್ ಥರ ಗ್ಲೆನ್ ಫಿಲಿಪ್ಸು, ಆದ ರೀತಿಯಾಗಿ ಆಡ್ತಾರೆ. ರಾಹುಲ್ ತೆವಾಟಿಯಾ, ಈ ವ್ಯಕ್ತಿ ಒಳ್ಳೆ ಬ್ಯಾಟ್ಸ್ಮ್ಯಾನ್, ಚೆನ್ನಾಗಿ ಆಡ್ತಾರೆ. ಈ ವ್ಯಕ್ತಿದು ಒಂದು ಸಲ ನೋಡ್ತಾ ಇದ್ದೆ, ಇವರು ರಾಜಸ್ಥಾನದಲ್ಲಿದ್ದರು ನೋಡಿ, ಬಟ್ಲರು ರಾಜಸ್ಥಾನದಲ್ಲಿದ್ದರು, ಇವರು ರಾಜಸ್ಥಾನದಲ್ಲಿ ಇದ್ದಾಗ ಒಂದು ಟೈಮು ಇವರೇ ಪಂಜಾಬ್ ಮೇಲೇ ಎಷ್ಟು ರನ್ ಹೊಡೆದಿದ್ರು ಅಂತಂದರೆ, ನಿಜಕ್ಕೂ 29 ಬಾಲ್ಗೆ 53 ಹೊಡೆದಿದ್ರು. ತಂಡ ಸೋಲುತ್ತೆ ಅನ್ನೋ ಪರಿಸ್ಥಿತಿನಲ್ಲಿ ಅಷ್ಟನ್ನು ಹೊಡೆದು ಗೆಲ್ಲಿಸಿದಂತಹ ಧೀರ ಇವರು. ಶೆಲ್ಡನ್ ಕಾಟ್ರೆಲ್ ಅವರಿಗೆ ಆ ಮ್ಯಾಚು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ ಸ್ನೇಹಿತರೆ. ರಾಹುಲ್ ತೆವಾಟಿಯಾ ಒಳ್ಳೆ ಬ್ಯಾಟ್ಸ್ಮ್ಯಾನ್, ಎಡಗೈ ಬ್ಯಾಟ್ಸ್ಮ್ಯಾನ್, ಸಿಕ್ಸ್ಗಳು ಹೊಡಿತಕ್ಕಂಥ ಎಬಿಲಿಟಿ ತುಂಬಾ ಇದೆ. ಇದಾದಮೇಲೆ ಶಾರುಖ್ ಖಾನ್, ಈ ವ್ಯಕ್ತಿ ಕೂಡ ಒಳ್ಳೆ ಸಿಕ್ಸ್ಗಳನ್ನ ಹೊಡಿತಾರೆ.
ಮತ್ತು ಬೌಲಿಂಗ್ ವಿಭಾಗಕ್ಕೆ ಬಂದರೆ ರಶೀದ್ ಖಾನ್, ಇವರು ಆಲ್ರೌಂಡರ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅವರು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದೂ ಚೆನ್ನಾಗಿದೆ ರಶೀದ್ ಖಾನ್ ಅವ್ರದ್ದು. ರಶೀದ್ ಈಸ್ ದ ವೆರಿ ಬಿಗ್ ಆಲ್ರೌಂಡರ್ ಇನ್ GT ಅಂತಲೇ ಹೇಳ್ಬೋದು. ಬಿಕಾಸ್ ಆ ರೀತಿಯಾಗಿ ತೋರಿಸಿದ್ದಾರೆ ಅವರ ಕರಾಮತ್ತನ್ನು. ಮತ್ತು ರಬಾಡ ಈಸ್ ಆಲ್ಸೋ ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲರ್. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ವಿಕೆಟ್ ಟೇಕಿಂಗ್ ಬೌಲರ್, ಚೆನ್ನಾಗಿ ಆಡ್ತಾರೆ. ಮತ್ತು ಮೊಹಮ್ಮದ್ ಸಿರಾಜ್ ನಮ್ಮ RCB ಎಕ್ಸ್ ಪ್ಲೇಯರ್, ತುಂಬ ಚೆನ್ನಾಗಿ ಆಡ್ತಾರೆ. ಇವ್ರದ್ದು ಕೂಡ ಅಂತಕ್ಕಿದೆ. ಇವೆರಡೂ ತಂಡಗಳನ್ನ ತಾಳೆ ಹಾಕಿ ನೋಡಿದಾಗ ಒಂದು ಅಂಗುಲ PBKS ಮುಂದೆ ಇದೆ, ಪಂಜಾಬ್ ಕಿಂಗ್ಸ್ ಮುಂದೆ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಗ್ಯಾರಂಟಿ ಪಂಜಾಬ್ ಗೆಲ್ತಾರೆ ಅಲ್ವಾಗಿರಿ? ಯಾರು ಗೆಲ್ತಾರೆ? ಪಂಜಾಬ್ ಗೆಲ್ತಾರೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಗಿರಿ, ಏನಾದರೂ ಹೇಳೋದಿದೆಯಾ ವ್ಯೂವರ್ಸ್ಗೆ? ಏನೂ ಇಲ್ವಾ? ಓಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ. ನೀನು ಹೇಳಲ್ವಾ ಗಿರಿ? ಓಕೆ ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ. ಹೀಗೆ ನಾನು ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.